ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾನು ಈಗ 5:30 ಆಗ್ಯದ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಹಬ್ಬ ಅದಲ್ರಿ, ಯುಗಾದಿ ಹಬ್ಬ ಅದ. ಅದಕ್ಕಾಗಿ ದೌಡ್ ಎದ್ದಿದ್ದ, ಬ್ಯಾಳೆ ದೌಡ್ ಹಾಕ್ಬೇಕಂತೇಳಿ. ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಮುತ್ತೈದೆ ಉಣ್ಸೋದಿತ್ರಿ. ಹಾಗಾಗಿ ದೌಡ್ ಎದ್ದಿದ್ದ. ಮುತ್ತೈದೆ ಉಣ್ಸೋದ ಮತ್ತು ಲೇಟ್ ಆಯ್ತು ಅಂತೇಳಿ ಕಿಶಿಂದ. ಆದ್ರೂ ಟೈಮ್ ಎಲ್ಲ ಕಸ ಭಾಂಡಿ ಎಲ್ಲ ಮಾಡತ್ತಕ ಮತ್ತು 5:30 ಆಯ್ತು ರೀ ಟೈಮ್. ಈಗ ಜಳಕತ್ತು ಎಲ್ಲ ಆಗಿತ್ತು. ಒಲೆ ಮೇಲೆ ಒಂದಿಷ್ಟು ನೀರು ಹೆಸರಿಟ್ಟಿದ್ದ ಬ್ಯಾಳೆ ಹಾಕ್ಬೇಕಂತ ಹೇಳ್ಕಿಸಿಂದು ನೀರು ಹೆಸರಿಟ್ಟೀನಿ. ಒಂದಿಷ್ಟು ರಂಗೋಲಿ ಬಿಡಿಸ್ಕೊಂಡಿದ್ದೆ ಇವತ್ತು ಒಲೆ ಮೇಲೆ. ಮತ್ತು ಬ್ಯಾಳಿಗಂತೂ ಹಾಗಿಲ್ರಿ, ಆದರೆ ಈಗ ಹಾಕಬೇಕು. ಒಂದು ಜರ ನೀರು ಹೆಸರು ಬಂದಿದ್ದಿಲ್ಲ, ಹಾಗಾಗಿ ನೀರು ಹೆಸರು ಬರ್ತಕ್ಕಂಥೇಳಿ ಬಿಟ್ಟಿದ್ದೆ. ಈಗ ಬ್ಯಾಳೆ ನೀರು ಹಾಕಬೇಕು. ಇವತ್ತು ಒಂದು ಸ್ವಲ್ಪ ಇಷ್ಟು ಬದ್ನಿಕಾಯಿ ಇಟ್ಕೊಂಡೀನಿ ರೀ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಹೇಳ್ಕೇಸಿಂದು. ಯಾಕಂದ್ರೆ ಒಂದು ಸ್ವಲ್ಪ ಒಗರವರಿ, ಅದಕ್ಕೆ ಹೋಳಿಟ್ಟಿದ್ದೆ. ಮೆಣಸಿಗೆ ಪಲ್ಯ ಮಾಡ್ಬೇಕು ಅಂಥೇಳಿ ಹಂಚಿನಾಗ ಒಂದು ಸ್ವಲ್ಪ ಖಡಾಕಿ ಹುರಿದಿದ್ದೆ. ಯಾಕಂದ್ರೆ ಮೆಣಸಿಗೆ ಒಂದಿಷ್ಟು ಖಡಕ್ ಭಾಳ ಇದ್ದು ರೀ, ಖಾರ ಭಾಳ ಇದ್ದು, ಅದಕ್ಕಾಗಿ ಹುರಿದು ಇಟ್ಕೊಂಡೀನಿ. ಇಷ್ಟು ಬ್ಯಾಳೆ ಹಾಕ್ಬೇಕಂತ ಹೇಳ್ಕೇಸಿಂದು ಒಂದಿಷ್ಟು ಬ್ಯಾಳೆ ಅದು ತಂದು ಇಟ್ಟಿದ್ರಿ. ಒಂದಿಷ್ಟು ಬ್ಯಾಳೆ ಈಗ ಚಟಾಸಿ ಇಟ್ಟೀನಿ ರೀ. ಒಂದು ಕುಕ್ಕರ್ದಾಗಂತೂ ಹಾಕಿಲ್ಲಲ್ರಿ, ನಾನು ಒಲೆ ಮೇಲೆ ಹಾಕಿದ್ದೀನಿ. ಅದಕ್ಕಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೇಸಿಂದ ಹಾಕ್ಬೇಕಂತ ಹೇಳ್ಕೇಸಿಂದ ಜರ ಎಣ್ಣೆ ಹಚ್ಚಿ ಹಾಕ್ಲತ್ತಿದ. ಯಾಕಂದ್ರೆ ಕಟ್ಟಿನ ಸಾರು ಮಾಡೋಕ್ಕಂತೂ ಎಣ್ಣೆ ಹಚ್ಚಿ ಹಾಕಲಿಲ್ಲ ಅಂದ್ರಂತೂ ಕಟ್ಟಿನ ಸಾರಿಂದ ನೀರಂತೂ ಜಾಸ್ತಿ ಗಟ್ಟಿಯಾಗಿ ಬೆಳಂಗಿಲ್ಲ ರೀ. ಅದಕ್ಕಾಗಿ ತಿಳಿ ಬರ್ತದಂತ ಹೇಳ್ಕೇಸಿಂದ ಒಂದಿಷ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೀನಿ ರೀ, ಭಾಳ ಏನು ಹಚ್ಚಿಲ್ಲ. ಈಗ ಹಾಕಕತ್ತೀನಿ ರೀ ಬ್ಯಾಳೆ. ಅಂತೂ ನೀರು ಭೀ ಹೆಸರು ಬಂದವ. ನಾನು ಮನೆ ಮತ್ತು ಎಲ್ಲ ಮನೆ ಅದು ನಿನ್ನೆ ತೊಳೆದಿಟ್ಟಿದ್ರಿ. ಯಾಕಂದ್ರೆ ಇವತ್ತು ನಸಿಕ್ನ್ಯಾಗ ಮಾಡೋದು ಅಂಥೇಳಿ. ಮತ್ತು ಹಂಗೆ ನಿನ್ನೆ ಅಮಾಸೆ ಇತ್ತಲ್ರಿ, ಅಮಾಸೆ ಅದ. ಇವತ್ತು ಅಮಾಸೆ ದಿನ ತೊಳೆದ್ರೈತೆ ಅಂತ ಹೇಳ್ಕೇಸಿಂದ ನಿನ್ನೆ ತೊಳೆದಿದ್ದ. ಮತ್ತು ಅಮಾಸೆ ಹಬ್ಬ ಎರಡೂ ಆತ ಅಂತ ಹೇಳ್ಕೇಸಿಂದ ಈಗ ನೀರು ಬಂದವ್ರಿ. ಇವತ್ತು ನೀರು ಬಂದು ಸ್ವಲ್ಪ ಲೇಟ್ ಮಾಡಿ ಬಂದೆವು, ಅದಕ್ಕೆ ತುಂಬ್ಲಿಗತ್ತಾರೆ ಅವರು ನೀರು. ನೋಡಲಿ ಕುಡ್ಲಿಕ್ಕೆ ತುಂಬದು ಬಿಟ್ಗೆಸಿಂದ ಬಿಡೋದನ್ನ ಹಾಕ್ಕೊಡ ನೀರು ಬಿಟ್ಟಮ್ಮ. ಈಗ ಒಂದಿಷ್ಟು ಮೆಣ್ಸಿಕಾಯಿ ಪಲ್ಯ ಮಾಡತ್ತೀನಿ ರೀ. ಮೆಣ್ಸಿಕಾಯಿ ಪಲ್ಯ ಮಾಡಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕೇನ. ಒಂದಿಷ್ಟು ಶೇಂಗಾ ಹಿಂಡಿ ಕುಟ್ಟಿ ಹಾಕಿದ ನೀರು ಅಷ್ಟೇ, ಒಂದು ಕಪ್ಪಿನೋ ಅಷ್ಟೇ, ಒಂದು 2 ಕಪ್ಪಿನೊಟ್ಟು ಹಾಕಿ ಅಷ್ಟು ಹಾಕಿ ಒಂದು ಸ್ವಲ್ಪ ಮೆಣ್ಸಿಕಾಯಿ ಭೀ ಖಾರ ಉಪ್ಪನ್ನೇ ಕುದಿಬೇಕಲ್ರಿ, ಅದಕ್ಕೆ ಕುದಿಸಗತ್ತಿದ್ದ. ಇನ್ನೇನು ಬೇಳೆ ಕುದ್ದಿಲ್ಲ, ಕುದಿಲಿಗತ್ತ. ಒಂದು ಸ್ವಲ್ಪ ಕುಕ್ಕರ್ದಾಗ ಹಾಕಿದ್ರಂತೂ ದೊಡ್ಡ ಕುದಿತಾವ. ಆದರೆ ಒಲೆ ಮೇಲೆ ಬೊಗಣೆ ಹಾಕಿದ್ರೆ ನಾನು ಕುಕ್ಕರ್ದಾಗಂತೂ ಹಾಕಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಒಂದಿಷ್ಟು ಹಿಂಡಿ ಶೇಂಗಾದ ಹಿಂಡಿನೂ ಕುಟ್ಕೊಂಬಂದ್ರಿ ಮಿಕ್ಸರ್ಗೆ ಹಾಕಿ. ಮುಂಜಾತಂತೂ ಲೈಟ್ ಭಾಳ ಡಿಮ್ ಇರ್ತಾವೆ, ಅದಕ್ಕಾಗಿ ಸಣ್ಣ ಆಗಲಿಲ್ಲ. ಅದಕ್ಕೆ ಕಲ್ಗಲ್ದಾಗ ಕುಟ್ಬೇಕಂತೇಳಿ ತಂದ್ರಿ. ಈಗ ಮೆಣ್ಸಿಕಾಯಿ ಪಲ್ಯ ಅಂತೂ ಮಾಡೋದೈತ್ರಿ. ಈಗ ಬದ್ನಿಕಾಯಿ ಪಲ್ಯ ಮಾಡಬೇಕು ಮತ್ತು ಹೋಳ್ಗೆ ಮಾಡಬೇಕು. ಹೂರ್ಣ ಹರ್ಕೊಂಬಂದು ಒಂದಿಷ್ಟು ಹಪ್ಪಳ ಕರೆದು ಒಂದಿಷ್ಟು ಬಜ್ಜಿ ಮಾಡ್ಬೇಕಲ್ಲತ್ತೀನಿ. ಆತದ ಏನು ಮಾಡ್ತದ ರೀ, ಯಾಕಂದ್ರೆ ಲೇಟ್ ಭಾಳ ಆಗ್ಯದ. ಈಗ ಟೈಮಿಗೆ ಮತ್ತು ಈಗ 7 ಆಗ್ಯದ ರೀ. ಪಟ್ನೆ ಇಷ್ಟು ಪಲ್ಯಗಳು ಪಣ್ಣೊಡ್ದು ಒಂದಿಷ್ಟು ಹೂರ್ಣ ಅರ್ದು ಹೋಳ್ಗೆ ಮಾಡ್ಬೇಕಿನ. ಇನ್ನೇನು ಕೆಲಸ ಏನು ಭಾಳ ಇಲ್ಲರಿ. ಅದಿಷ್ಟು ಹೋಳ್ಗೆ ಅದ ಮತ್ತು ಇಷ್ಟು ಒಂದು ಜರ ಬಜ್ಜಿ ಅದು ಮಾಡಬೇಕಲ್ಲತ್ತೀನಿ ಹೋಳ್ಗೆ.
ಸರ್ ಕುಂಬಿ ಕಡೆ ಹೋಗೋಣ. ಈಗ ಬದ್ನಿಕಾಯಿ ಪಲ್ಯ ಅಂತೂ ಮಾಡೋದಾಗ್ಯದ್ರಿ. ಒಂದಿಷ್ಟು ಬ್ಯಾಳೆ ಕುದ್ದಾವನ್ನು ನೋಡಬೇಕು, ಯಾಕಂದ್ರೆ ಬ್ಯಾಳೆ ಹಾಕಿ ಭೀ ಭಾಳ ತಕ್ಕಾಯ್ತು. ಕುದ್ದಾವ ಈಗ ಒಂದು ಸ್ವಲ್ಪ. ಈಗ ಒಂದಿಷ್ಟು ಕಟ್ಟಿ ನೀರು ಬಸ್ಕೊಂಡು ಕೆಸಿಂದ ಬೆಲ್ಲ ಹಾಕಿ ಇನ್ನೊಂದು 10-15 ನಿಮಿಷ ಕುದಿಸ್ಕೆಸಿಂದ ಹರ್ಕೊಂಬರ್ಬೇಕ್ರಿ. ಈಗ ಒಂದು ಸ್ವಲ್ಪ ಹಿಟ್ಟು ನಾದಿಟ್ಟು ಹೋಗ್ಬೇಕಲ್ಲತ್ತೀನಿ ರೀ. ಇನ್ನು ಹಿಟ್ಟು ನಾದಬೇಕು, ಹಿಟ್ಟು ಒಂದು ಸ್ವಲ್ಪ ನೆನಿಬೇಕಲ್ಲ. ಅದಕ್ಕಾಗಿ ಹಿಟ್ಟು ನಾದೆ ಹೂರಣ ಹರ್ಕೊಂಬಂದ್ರೆ ಆಯ್ತು ಅಂತೇಳಿ ಕಿಸಿಂದ ಇನ್ನು ಹಿಟ್ಟು ನಾದಬೇಕಲ್ಲತ್ತೀನಿ. ಹೂರಣ ಹರಿತಕ್ಕ ಹರ್ಕೊಂಬರ್ತಕ್ಕ ಹಿಟ್ಟು ಒಂದು ಸ್ವಲ್ಪ ಚೆಂದಾಗಿ ನೆನೀತದಲ್ರಿ, ಅದಕ್ಕಾಗಿ ಹಿಟ್ಟು ನಾದ್ತೀನಿ. ಈಗ ಒಂದಿಷ್ಟು ಚಾಣಿ ಹಿಡ್ಲಿಗತ್ತಿದ್ರಿ ಹಿಟ್ಟು ನಾದಿಟ್ಟೆ ಹೂರಣ ಹರ್ಲಿಕ್ಕೆ ಹೋಗ್ತೀನಿ. ಬ್ಯಾಳೆ ಅಂತೂ ಕುದ್ದವ್ರಿ, ಬಸ್ದೀನಿ. ಬೆಲ್ಲ ಹಾಕಿ ಭೀ ಒಂದಿಷ್ಟು ಕುದಿಸೀನಿ. ಬದ್ನಿಕಾಯಿ ಪಲ್ಯ ಮಾಡೀನಿ, ಮೆಣಸಿನ್ಕಾಯಿ ಪಲ್ಯ ಮಾಡೀನಿ, ಮತ್ತಿಷ್ಟು ಸಾರು ಮಾಡಿ ಇಷ್ಟು ಅನ್ನಕ್ಕೆ ಇಟ್ಟೀನಿ ರೀ ಅದೇ ಬೊಗಣ್ಯಾಗ. ಈಗ ಹೋಳ್ಗೆ ಮಾಡೋದಂತೂ ಆಯ್ತು ರೀ. ಅದಕ್ಕೆ ಈಗ ಹಪ್ಪಳ ಕರಿಬೇಕಲ್ಲತ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಹೋಳ್ಗೆ ಮಾಡಬೇಕಾದ್ರೆ, ಯಾಕಂದ್ರೆ ಹೋಳ್ಗೆ ಮಾಡೋ ವಿಡಿಯೋ ಅಂತೂ ತೋರಿಸ್ಲಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ವಿಡಿಯೋಸ್ ಸ್ಕಿಪ್ ಮಾಡಿದ್ರಿ ನಾನು ಹೋಳ್ಗೆ ಮಾಡೋದು. ಹೋಳ್ಗೆ ಮಾಡೋ ವಿಡಿಯೋ ಅಂತೂ ಹಾಕಿರಲಿಲ್ಲ, ಅದಕ್ಕಾಗಿ ಹೋಳ್ಗೆ ಅಂತೂ ಮಾಡೋದಾಗ್ಯದ. ಈಗ ಇಷ್ಟು ಹಪ್ಪಳ ಕರ್ಲಿಗತ್ತೀನಿ ರೀ, ಯಾಕಂದ್ರೆ ಮುತ್ತೈದೆಯರು ಉಣ್ಸೋದಲ್ರಿ ಇವತ್ತು, ಅದಕ್ಕಾಗಿ ಲೇಟ್ ಆಯ್ತು ಅಂತೇಳಿ ಒಂದು ಸ್ವಲ್ಪ ವಿಡಿಯೋಸ್ ಮಾಡೋದು ಆಲಿಲ್ಲ ರೀ ನನಗೆ ಹೋಳ್ಗೆ ಮಾಡೋದು. ಅದಕ್ಕೆ ಈಗ ಹೋಳ್ಗೆ ಆದಮೇಲೆ ಇಷ್ಟು ಹಪ್ಪಳ ಕರೆದು ಮತ್ತು ಇನ್ನೂ ಬಜ್ಜಿ ಮಾಡ್ಬೇಕ್ರಿ. ಇನ್ನೂ ಬಜ್ಜಿ ಅಂತೂ ಮಾಡಿಲ್ಲ. ಒಂದಿಷ್ಟು ಕರ್ದು ಇಟ್ಕೆಸಿಂದ ಆದರೆ ಹಪ್ಪಳ ಅಂತೂ ಈ ವರ್ಷನೂ ಅಲ್ರಿ, ಅದ್ರ ಹೋದ ವರ್ಷ ಮಾಡಿಸಿದ್ದೆ ನಾನು. ಇಲ್ಲಿ ಊರಾಗ ಮಾಡಿಸಿದ್ದೆ. ಈ ವರ್ಷ ಭೀ ಇನ್ನೂ ಮಾಡಿಸ್ಬೇಕು. ಮಾಡಿಸೋದೇ ಆಗಿದ್ದಿಲ್ಲ ರೀ ಕೆಲಸದಾಗಂತೂ. ಇನ್ನೂ ಮಾಡಿಸ್ಕೊಂಬರ್ಬೇಕು ಹಪ್ಪಳ. ಹೋದ ವರ್ಷನೂ ಭೀ ಇನ್ನೂ ಭಾಳ ಇದ್ದವು ರೀ ಹಪ್ಪಳ, ಅದಕ್ಕಾಗಿ ಅವೇ ಹೋದ ವರ್ಷನ ಹಪ್ಪಳ ಕರ್ಲಿಗತ್ತಿದ. ಒಂದಿಷ್ಟು ಕರ್ದೀನಿ ರೀ, ಒಂದು ಥರದ ದೋಸೆ ಕರ್ದೀನಿ. ಈಗ ಇನ್ನೂ ಬಜ್ಜಿ ಮಾಡಬೇಕೀಗ. ಒಂದಿಷ್ಟು ಹಿಟ್ಟು ನೆನೆ ಇಟ್ಟಿದ್ದ, ಹಿಟ್ಟಂತೂ ಕಲಸಿಟ್ಟೀನಿ ರೀ. ಹಿಟ್ಟು ಭೀ ಚೆಂದಾಗಿ ನೆಂದದ. ಆದರೆ ಮಿರ್ಚಿ ಬಜ್ಜಿ ಅಂತೂ ಮಾಡತ್ತಿಲ್ಲ ರೀ ನಾನು ಇವತ್ತು. ಹೋಳಿಗೆಗ ಈರುಳ್ಳಿ ಬಜ್ಜಿ ಮಾಡ್ಬೇಕಾಗತ್ತೀನಿ. ಅದಕ್ಕೆ ಒಂದಿಷ್ಟು ಈರುಳ್ಳಿ ಭೀ ಹೋಳಿ ಇಟ್ಕೊಂಡಿದ್ದ ಉದ್ದುದ್ದಾಗಿ. ಈರುಳ್ಳಿ ಬಜ್ಜಿ ಅಂತೂ ಚೆಂದ ಆಗ್ತಾವಲ್ರಿ, ಅದಕ್ಕೆ ಮಿರ್ಚಿ ಬಜ್ಜಿ ಏನು ಅಷ್ಟೊಂದೇನು ಹೋಳಿಗೆಗೆ ಚೆಂದ ಆಗಂಗಿಲ್ಲ. ಅಷ್ಟೇ ಕಡೆಗೆ ತಿನ್ನೋದಿತ್ತಂದ್ರೆ ಮಿರ್ಚಿ ಬಜ್ಜಿ ಸಾಂಬಾರು ಚೆಂದ ಆಗ್ತದೆ, ಹೋಳಿಗೆಗಂತೂ ಚೆಂದ ಆಗಂಗಿಲ್ಲ ಅಂಥೇಳಿ ಒಂದಿಷ್ಟು ಜಾಸ್ತಿನೇ ಉಳ್ಳಾಗಡ್ಡಿ ಹಾಕಿ ಕೆಸಿಂದ ಬಜ್ಜಿ ಮಾಡತ್ತಿದ್ರು ನಾನು ಇವತ್ತು, ಈರುಳ್ಳಿ ಬಜ್ಜಿ. ಈಗ ಎಲ್ಲ ಅಡುಗೆನೂ ಆಯ್ತು ರೀ. ಅವರು ಒಂದು ಸ್ವಲ್ಪ ಅಲ್ಲೇ ಹೊರ್ಸಿನ ಮೇಲೆ ಕುಂತಾರೆ, ಯಾಕಂದ್ರೆ ಪೂಜೆ ಅದು ಮಾಡತ್ತಿದ್ರು ಅವ್ರ ಮನ್ಯಾಗ. ಅದಕ್ಕಾಗಿ ಇವತ್ತು ಹಿರಿಯರಿಗೆ ಸೀರೆ ಅಂತೇಳಿ ಏರಿಸ್ತಾರೆ ರೀ ನಮ್ಮ ಕಡೆ ಅಂತೂ. ಇದೇ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ ಏರಿಸ್ತಾರೆ, ಯುಗಾದಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ. ಅದಕ್ಕಾಗಿ ಸೀರೆ ಏರಿಸ್ಬೇಕಂತ ಯಾಕೆಸಿಂದ ಇವತ್ತು ನಾನು ಆಗಲು ಉಣ್ಸಾತಿದ್ರಿ 4 ಮಂದಿಗೆ. ಮತ್ತು ಎಲ್ಲ ಅಡುಗೆ ಅಂತೂ ಆಗಿತ್ತು ರೀ. ಪೂಜೆನೂ ಬಂದು ಮಾಡಿದ್ರೆ ನಮ್ಮ ಅತ್ತೆಯವರು ಪೂಜೆ ಮಾಡಿ. ಈಗ ಆಗಲು ಊಟ ಮಾಡತ್ತಾರ. ಈಗ ನೋಡ್ರಿಪ್ಪ ಎಲ್ಲ ಕೆಲಸ ಅಂತೂ ಆಯಿತು, ಅಡುಗೆ ಆಯಿತು, ಮತ್ತು ಪೂಜೆ ಮತ್ತು ಆಗಲು ಉಣಸೋದು ಭೀ ಆಯ್ತು ರೀ. ಯಾಕಂದ್ರೆ ದಂಧೆ ಅಂತೂ ಭಾಳ ಇತ್ತು ಇವತ್ತು. ಬಟ್ಟೆ ಏರ್ಸೈತಲ್ರಿ ಇವತ್ತು ಅದು ಹಿರಿಯರಿಗೆ. ಅದಕ್ಕೆ ಬಟ್ಟೆ ಏರಿಸಿ ಮತ್ತು ಎಲ್ಲ ಪೂಜೆ ಅದು ಮಾಡಿ ಆಗಲ್ ಭೀ ಉಂಡು ಮುತ್ತೈದೆಯರು ಉಂಡು ಹೋದ್ರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಅನ್ನ ಅದೆಲ್ಲ ಬಿದ್ದಿತ್ತು ರೀ. ಅದಕ್ಕೆ ಇವತ್ತಂತೂ ಪೂಜೆ ಮಾಡಿದ್ದೇವಲ್ರಿ, ಇದರಲ್ಲಿ ಅಂತೂ ಕಸ ಅಂತೂ ಇಲ್ಲಿ ಹೊಡ್ಯಂಗಿಲ್ಲ ಈ ಕೊಲೆಗೆ ಇವತ್ತೊಂದು ದಿನ. ಅದಕ್ಕಾಗಿ ಒಂದು ಅರ್ಬಿ ತೊಗೊಂಡು ಒತ್ತಾಗತ್ತಿದ್ದು ಒಂದು ಸ್ವಲ್ಪ ಎಲ್ಲ ಚಲೀರು ಹುಡುಗರು ಭೀ ಅದ. ಅದಕ್ಕೆ ಅದಿಷ್ಟು
ಕಸದು ಒತ್ತಿಗೆಸಿಂದು ಇನ್ನು ಎಲ್ಲ ಕೆಲಸ ಅಂತೂ ಆಗ್ಯದ್ರಿ. ಆದ್ರೆ ಇನ್ನು ಕಸ ಭಾಂಡಿ ಅಂತೂ ಭಾಳ ಅದ. ಅದಿಷ್ಟು ಕಸ ಬಂಡಿ ಮಾಡ್ಬೇಕಿನ್ನ ಈಗ, ಯಾಕಂದ್ರೆ ಬಿಸಿಲು ಭಾಳ ಮಾಡ್ತಾ ಇದು ಇಷ್ಟು ಮಾಡಬೇಕಾದ್ರೆ ಈಗ ಟೈಮ 12 ಆಗ್ಯದ್ರಿ ಈಗ. ಅದಕ್ಕಾಗಿ ಬಿಸಿಲು ಭಾಳ ಅದ, ಸಂಜೆ ಕಡೆ ಬಟ್ಟೆ ಒಗೆದ್ರೆ ಐತೆ ಅಂತ ಹೇಳ್ಕಿಸಿಂದ ಬಿಟ್ಟಿದ್ದ. ಇದಿಷ್ಟು ಕಸ ಭಾಂಡಿಯರೇ ಮಾಡ್ಬೇಕಂತ ಹೇಳ್ಕಿಸಿಂದ ಒಂದು ಸ್ವಲ್ಪ ಕಸ ಇನ್ನು ಹೊರಗಿಂದೆಲ್ಲ ಒತ್ತಬೇಕ್ರಿ. ಇಲ್ಲೊಂದು ಸ್ವಲ್ಪ ಎಲ್ಲ ಅನ್ನ ಅದು ಚೆಲ್ಲಿತ್ತು, ಅದಕ್ಕೆ ಅರ್ವಿಲಿಂತ ಒತ್ಕೊಂಬಂದಿದ್ದ. ಇವತ್ತು ಏನಪ್ಪ ಅಂದ್ರೆ ನಿನ್ನೆಂತೂ ವಿಡಿಯೋ ಬಿಡೋದು ಆಗಿದ್ದಿಲ್ಲ ರೀ. ನನಗೆ ಒಂದು ಸ್ವಲ್ಪ ಕೆಲಸದಾಗ ಹೊಲಕ್ಕೆ ದೌಡ್ ಹೋಗಿದ್ದೆವು, ಹಾಗಾಗಿ ವಿಡಿಯೋ ಬಿಡೋದು ಆಗಿದ್ದಿಲ್ಲ. ಇದು ಅಂತೂ ಯುಗಾದಿ ಹಬ್ಬದ ವಿಡಿಯೋ ರೀ. ಆದ್ರೆ ಹಬ್ಬ ಆದ ಮರುದಿನನೇ ನಾವು ವಿಡಿಯೋ ಬಿಡಬೇಕಿತ್ತು. ಆದ್ರೆ ಒಂದಿನ ವಿಡಿಯೋ ಬಿಡೋದು ಆಗಲಿಲ್ಲ ರೀ ನನಗೆ. ಹಾಗಾಗಿ ನಾನು ಹಬ್ಬದ ವಿಡಿಯೋ 1-2 ದಿನ ಲೇಟ್ ಮಾಡಿ ಬಿಡ್ಲಾಕತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ದೌಡ್ ಹೊಲಕ್ಕೆ ಹೋಗೋದಿತ್ತು ರೀ ನನಗೆ. ಎಷ್ಟೇ ಕೆಲಸ ಮಾಡಿದ್ರೆ ಭೀ ವಿಡಿಯೋ ಬಿಡೋದಂತೂ ಆಗಲಿಲ್ಲ. ವಿಡಿಯೋ ಬಿಡಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ಮತ್ತು ಒಂದು ವಿಡಿಯೋ ತಯಾರು ಮಾಡಿಬಿಡ್ಬೇಕು. ಮತ್ತು 1-2 ಗಂಟೆ ಟೈಮ್ ಬೇಕು ರೀ. ಅದಕ್ಕಾಗಿ ಹೋಲ್ ಬಿಡುವತ್ತಿಂದ ನಾನು ಕೇಳಿಸಿಂದು ಹಬ್ಬದ ದಿನ ನಾನು ವಿಡಿಯೋ ಬಿಡಲಿಲ್ಲ. ಯುಗಾದಿ ಹಬ್ಬದ ವಿಡಿಯೋನ ಮೇನ್ ಅದು. ಯುಗಾದಿ ಹಬ್ಬದ ವಿಡಿಯೋಕ್ಕೆ ಎಲ್ಲ ಸಿಕ್ಕೊಂಬಿತ್ರಿ. ಬಿಡ್ಬೇಕು, ಇನ್ನು ವಿಡಿಯೋ ಮಾಡಿಬಿಡ್ಬೇಕು ಅನ್ನೋದ್ರಾಗ ಒಂದು ಸ್ವಲ್ಪ ಕೆಲಸದಾಗ ಯುಗಾದಿ ಹಬ್ಬದ ವಿಡಿಯೋ ಅಂತೂ ಬಿಡಲಿಲ್ಲ ರೀ. ಮರುದಿನ ಅದಕ್ಕೆ 1-2 ದಿನ ಹಬ್ಬ ಆಗಿ 2 ದಿನ ಆಯ್ತು ರೀ. ಈಗ ಹಬ್ಬ ಆದ 1-2 ದಿನಕ್ಕೆ ಈಗ ವಿಡಿಯೋ ಬಿಡ್ಲತ್ತೀನಿ ಯುಗಾದಿ ಹಬ್ಬದ್ದು. ಈಗ ನೋಡಿರಿ ಎಲ್ಲ ಒಳಗಿಂದ ಪಡ್ಸಲ್ಗೆ ಅದೆಲ್ಲ ಕಸ ಒತ್ತಿ ಇದೊಂದು ಸ್ವಲ್ಪ ಹೊರಗಿಂದ ಕಸ ಒತ್ತಕತ್ತೀನಿ ಈಗ. ಇದಿಟ್ಟು ಕಸ ಒತ್ತಿಕೆಸಿಂದು ಇನ್ನಂತೂ ಭಾಂಡಿ ಅಂತೂ ಭಾಳ ಅವ ರೀ. ಇವತ್ತು ಎಲ್ಲ ಅಡುಗೆ ಮಾಡಿವು. ಇನ್ನು ಭಾಂಡಿ ತಿಕ್ಕಬೇಕು. ಬಟ್ಟೆ ಅಂತೂ ಸಂಜೆ ಕಡೆ ಒಗೆದ್ರಾಯ್ತು. ಬಿಸಿಲಂತೂ ಭಾಳ ಅದರಪ್ಪ ನಮ್ಮ ಕಡೆ ಅಂತೂ, ಅದಕ್ಕೆ ಸಂಜೆ ಕಡೆ ಒಗಿಬೇಕಂತೇಳಿ ಬಿಟ್ಟೀನಿ. ಎಲ್ಲ ಅಡುಗೆ ಅಂತೂ ಮಾಡೋದಾಗ್ಯದ್ರಿ. ಆದ್ರೆ ಇನ್ನೂ ಯಾರ್ದು ಊಟ ಆಗಿಲ್ಲ. ಇಡ್ತಕ್ಕ ಒಂದು ಸ್ವಲ್ಪ ಎಲ್ಲ ನೈವೇದ್ಯ ಅದು ಎಲ್ಲ ಹಿಡಿಯೋದಾಯ್ತು ರೀ ದೇವ್ರಿಗೆ. ಹಬ್ಬಕ್ಕೇನು ಅಷ್ಟೊಂದೇನು ಸ್ಪೆಷಲ್ ಇಲ್ಲ ರೀ. ಇಷ್ಟು ಬಜ್ಜಿ ಮತ್ತು ಹಪ್ಪಳ, ಹೋಳ್ಗೆ, ಒಂದಿಷ್ಟು ಸಾಂಬಾರು, ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಒಂದಿಷ್ಟು, ಮತ್ತು ಒಂದಿಷ್ಟು ಹಸಿಮೆಣ್ಸಿಕಾಯಿ ಇದ್ದೇವಲ್ರಿ, ಅದಿಟ್ಟು ಹಸಿಮೆಣ್ಸಿಕಾಯ್ದು ಹೋಳಿಗೆಗೆ ತಿಂತಾರಂತೇಳಿ ಸ್ವಲ್ಪ ಹುರಿದು ಕಿಸಿಂದ ತಳಿಸಿದ್ದ.